ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನಪ್ಪ ಇದು ಝೂಡಿಯೋ ಇಂದ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸೊ ಇದು ನಮ್ಮ ಏರಿಯಾದಲ್ಲಿ ಹೊಸದಾಗಿದೆ. ಗೈಸ್ ಏನೇನು ಆಫರ್ ಇದೆ ಬನ್ನಿ ಗೈಸ್ ನೋಡೋಣ. ಯಾವ ಬೇಕು ತಗೋ ಸಂತ, ಇದು ಬೇಕಾ? ಇದು ಆಕ್ಚುಲಿ ಚೆನ್ನಾಗಿರೋದು. ತಗೊಳ್ಳಿ ಸಂತ. ಚಿಂದಿ ಕಲೆಕ್ಷನ್ಸ್ ಐತೆ ನೋಡಿ. ಇವಳು ನೋಡಿ ಎಲ್ಲೆಲ್ಲಿ ಇರ್ಷ ತೋರ್ಸೆ 15 ಸೈಜ್ ಆಗುತ್ತಾ? ಹಾಂ, ಅಲ್ಲಿ ಬೇಡಪ್ಪ ಬೀಳ್ತೀಯಾ? ಬಂದ ನೋಡಿ ಗೈಸ್, ಇಲ್ಲಿ ಒಳ್ಳ ನೋಡಿ, ಇಲ್ಲಿ ಒಳ್ಳ ಹೆಂಗೆ ಆಟಾಡ್ತಾಳೆ ಅಂತ. ಬರ್ತಡೇ ಶಾಪಿಂಗ್ ಬಿಡ ನೀನು ಬಡ ಅಂತ ಅಂದ್ಬಿಡ. ನನ್ನ ಸಬ್ಸ್ಕ್ರೈಬರ್ಗಳಿಗೆ ಮಗನೇ ವಾಪಸ್ಸು ಹೊಂಟೋಗು ಶಿವನೇ. ಬೈಕ್ ಹಾಕೋಬೇಕು ಅವಕ್ಕೆಲ್ಲ. डिप्रेशन में रहता हूँ हमेशा. अब भी मैं डिप्रेशन में हूँ. ಸಾಕಾಯ್ತು. ನಮ್ಮ ತಾತನ ಶರ್ಟ್ ಇದ್ದಂಗೆ 3 months. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ನಿಜ, ಬರ್ತಡೆಗೆ ಅಂತಲೇ ತೊಗೊಳಕ್ ಬಂದೆ. ಬಟ್ ಆ ಔಟ್ಫಿಟ್ಸ್ ಏನೋ ಅಷ್ಟೊಂದು ಇಷ್ಟ ಆಗ್ತದೆ. ನಾರ್ಮಲ್ ಕ್ಯಾಶುವಲ್ ವೇರಿಗೆ ಚೆನ್ನಾಗಿದೆ. ದೊಡ್ಡ ಹುಡ್ರಿನ ಲಿರಿಶ್ ಒಂದಿಲ್ಲ ಅಂತ ಲಿರಿಶ್ ಫುಲ್ ಟೆನ್ಷನ್ ಆಗೋಗ್ಬಿಟ್ಟೈತೆ. ಆಫರ್ ಮಿಸ್ ಆಗುತ್ತಲ್ಲ, ಒಂದು ಒಳ್ಳೆ ಆಫರ್ ಅಂತೆ ಟೆನ್ಷನ್ ಹೋಗ್ಬಾರ್ದು. ನೋಡಿ ಇಲ್ಲೆಲ್ಲ ಮೆನ್ಸ್ತಿದೆ ನೋಡಿ. ಸಂತೋಷ್ ನಾವು ನೆಕ್ಸ್ಟ್ ಥೈಲ್ಯಾಂಡ್ ಟ್ರಿಪ್ಗೆ ಹೋಗ್ಬೇಕಾದ್ರೆ ಇಂಥದ್ದೊಂದು ಹಾಕೊಂಡು ಅಲ್ಲ ಮಾತಾಡೋ. ಕಾಸು ಕೊಡ್ಬೇಕಾ? ಏನದು ಕೋಲ್ ಹಿಡ್ಕೊಂಡಂಗೆ ಹಿಡ್ಕೊಂಡ. ಅದು ಹುಡುಗರದು. ಜಾಸ್ತಿ ದೊಡ್ಡದಾಗುತ್ತಾ? ದೊಡ್ಡದ ಎಷ್ಟದು? 5 to 6 years ನೋಡು. 5 to 6 years ಇದ್ರೆ ಆಗುತ್ತೆ. ಸಂತು ನನ್ಗೆ ಒಂದು ಗೊತ್ತಾಗ್ಲಿಲ್ಲ. ಆನ್ ಮಾಡಿದ್ದೆ ಯಾಕಂತ ನನ್ಗೆ ಒಂದು ಗೊತ್ತಾಗ್ಲಿಲ್ಲ. ಅವಳಿಗೆ ಶಾಪಿಂಗ್ ಮಾಡಕ್ ಹೋಗ್ತೀನ, ನನಗೆ ಶಾಪಿಂಗ್ ಮಾಡಕ್ ಸುಮ್ಮನೆ ಮಾಡಕ್ ಕೆಲಸ ಇಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನೋಡಿ ಗೈಸ್, ಇಲ್ಲಿ ಕಿತ್ತಾಡ್ಕೊಂಡು ತಿಂತವ್ರೆ ಇಬ್ರು. ಅಪ್ಪ ಮಗಳಿಬ್ರು ಕಿತ್ತಾಡ್ಕೊಂಡು ತಿಂತವ್ರೆ ಇಬ್ರು. ನೋಡ್ರಿ ಪಕ್ಕ ನಾನು ನೋಡಿ ಎಷ್ಟು ಚಿಕ್ಕದು ಕೊಡ್ಸಲ್ಲ ನನಗೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಅದರಲ್ಲೂ ಅರ್ಧ ತಿನ್ಬಿಟ್ಟು ಅವರೇ ಕೊಟ್ಟವ್ರೆ ಅಲ್ಲ. ಗೈಸ್, ಸೊ ಇವಾಗ ನಾವು ಝೂಡಿಯೋಯಿಂದ ಬಂದ್ವಿ. ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಚೆನ್ನಾಗಿ ಬಂದ್ವಿ. ಲಿರೀಶ್ ಐಸ್ ಕ್ರೀಮ್ ತಿನ್ಬೇಕಂತ ಹೇಳ್ಬಿಟ್ಟು ಆಟ ಮಾಡಿದ್ಲು. ಸೊ ಹೋಗ್ಲಿ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ನನಗೂ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಬಟ್ ಆದರೂ ಐಸ್ ಕ್ರೀಮ್ ಬಿಟ್ಟಿಲ್ಲ, ತಿಂದಿದ್ದೀನಿ. ಸೊ ಓಕೆ ಗೈಸ್, ಈ ವ್ಲಾಗ್ ಮೋಸ್ಟ್ಲಿ ಬರ್ತ್ಡೇ ಆದ್ಮೇಲೆ ಬರುತ್ತೋ ಬರ್ತ್ಡೇ ಮುಂಚೆನೆ ಬರುತ್ತೋ ಗೊತ್ತಿಲ್ಲ. ಮೇ ಬಿ ಎಡಿಟ್ ಮಾಡೋಕ್ಕೆ ಟೈಮ್ ಇದ್ರೆ ಬರ್ತ್ಡೇ ಮುಂಚೆನೆ ಹಾಕ್ತೀನಿ, ಅಂದರೆ ಬರ್ತ್ಡೇ ವ್ಲಾಗ್ ಆದ್ಮೇಲೆ ಬರುತ್ತೆ ಅನ್ಕೊಂತೀನಿ. ಮೇ ಬಿ ಗೊತ್ತಿಲ್ಲ. ಸೊ ಇವಾಗ ನಾನು ಝೂಡಿಯೋದಿಂದ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ನನಗೆ ನಿಜ ಝೂಡಿಯೋದಲ್ಲಿ ಅಷ್ಟೊಂದೇನು ಇಷ್ಟ ಆಗಿಲ್ಲ, ಬಟ್ ತೋರಿಸ್ತೀನಿ ಏನು ತೊಗೊಂಡಿದ್ದೆ ಅಷ್ಟು ಮಾತ್ರ ತೋರಿಸ್ತೀನಿ. ಗೈಸ್ ಏನು ಗೊತ್ತಾ, ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ ನಿಜ ಝೂಡಿಯೋದಲ್ಲಿ. ನೋಡೋಣ, ಬರ್ತ್ಡೇಗೆ ಬೇರೆ ಕಡೆ ಬೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟ್ ಬಂದು ಇದು ತೊಗೊಂಡೆ ಗೈಸ್. ಈ ಥರ ಬರುತ್ತೆ, ಫುಲ್ ಸ್ಲೀವ್ಸ್ ಬರುತ್ತೆ ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ತೊಗೊಂಡೆ ನೋಡಿ, ಫುಲ್ ಸ್ಲೀವ್ಸ್ ಇದೆ ಆ್ಯಂಡ್ ಇಲ್ಲಿ ಕಾಲರ್ ಇದೆ. ಇಲ್ಲಿ ಕಾಲರ್ ಇದೆ ನೋಡಿ. ಸೊ ಈ ಥರ ಇದೆ. ಸೊ ಇದೊಂದು ತಗೊಂಡೆ, ಜೀನ್ಸ್ ಮೇಲೆ ಹಾಕ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್
ನೆಕ್ಸ್ಟ್ ಬಂದು ಲಿರಿಷನ್ಗೆ ಒಂದು ಫ್ರಾಕ್ ತಗೊಂಡೆ ಗೈಸ್. ಚೆನ್ನಾಗಿದೆಯಲ್ಲ, ಕ್ಯೂಟಾಗಿ ನೋಡಿ. ಈ ಫ್ರಾಕ್ ತಗೊಂಡೆ, ಈ ಥರ ಇದೆ, ಎಲೆಸ್ಟ್ರಿಕ್ ಇದೆ, ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಇದೊಂದು ತೊಗೊಂಡೆ. ಮೈಕ್ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಹಂಗಾಗಿ ಮಾತಾಡೋದು ಕೇಳಿಸಲ್ವೋ ಅಂತ ಹೇಳ್ಬಿಟ್ಟು ತೊಗೊಂಡೆ. ಅಂದರೆ ಲೈಕ್ ಮೈಕ್ ಹಾಕ್ಕೊಂಡೆ. ಇನ್ನು ಫ್ರೆಶ್ ಅಪ್ ಕೂಡ ಆಗಿಲ್ಲ. ಬಂದ ತಕ್ಷಣ ಫಸ್ಟು ಡ್ರೆಸ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಝೂಡಿಯೋ ಬಾಡಿ ಸ್ಪ್ರೇ ಲೈಕ್ ಸನ್ ಕಿಸ್ಡ್ ಅಂತ ವುಮನ್. ಸೊ ಇದು ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಯಾವ ಥರ ಇದೆಯೋ ಗೊತ್ತಿಲ್ಲ, ನೋಡೋಣ. ಚೆನ್ನಾಗಿದೆ ಗೈಸ್. ಝೂಡಿಯೋಗೆ ಹೋದ್ರೆ ನೀವೊಂದ್ಸಲ ಟ್ರೈ ಮಾಡಿ. ಸನ್ ಕಿಸ್ಡ್ ಅಂತ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಲೈಕ್ ಇದೊಂದು ತೊಗೊಂಡೆ, ಯಾಕಂದರೆ ಖಾಲಿ ಆಗಿಬಿಟ್ಟಿತ್ತು. ನಂಗೆ ಝೂಡಿಯೋದಲ್ಲಿ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಈ ಬಾಡಿ ಸ್ಪ್ರೇಸ್ ಆ್ಯಂಡ್ ಬಾಡಿ ಮಿಸ್ಟ್ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ ಝೂಡಿಯೋದಲ್ಲಿ. ಸೊ ಹಂಗಾಗಿ ತೊಗೊಂಡೆ. ಇನ್ನೊಂದೇನೋ ಒಂದೇ ಒಂದು ತೊಗೊಂಡೆ ಗೈಸ್. ಆ್ಯಕ್ಚುಲಿ ಇದು ಬಂದ ತಕ್ಷಣ ನಾನು ರಿಮೂವ್ ಮಾಡಿದೆ ಇದೊಂದು ಕಾಜಲ್ ತೊಗೊಂಡೆ. ಇಲ್ಲಿದೆ ನೋಡಿ ಝೂಡಿಯೋ ಕಾಜಲ್, ಇದೊಂದು ಚೆನ್ನಾಗಿದೆ, ಈ ಥರ ಇದೆ. ಸೊ ತಗೊಂಡೆ. ಇಷ್ಟನ್ನು ಗೈಸ್ ನಾನು ತೊಗೊಂಡಿದ್ದು, ಯಾಕಂದರೆ ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಝೂಡಿಯೋದಲ್ಲಿ ವೆಕೇಶನ್ ಹೋಗಬೇಕು, ಈ ಟ್ರಿಪ್ಸ್ಗಳೆಲ್ಲ ಹೋಗ್ಬೇಕಂದ್ರೆ ನಿಜ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಬರ್ತ್ಡೇಗೆಲ್ಲ ಒನ್ ಪೀಸ್ ಡ್ರೆಸ್ ಹಾಕ್ತಾರೆ, ಸೊ ಆ ಥರ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಟ್ರೆಡಿಷ್ನಲ್ ವೇರ್ ಆ ಥರ ಸ್ವಲ್ಪ ಕಲೆಕ್ಷನ್ಸ್ ಕಮ್ಮಿ. ಆ್ಯಂಡ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಹೊಸ್ದಾಗಿ ಆಗಿರೋದ್ರಿಂದ ಲೈಕ್ ಏನಂತಂದರೆ ಸ್ವಲ್ಪ ಕಮ್ಮಿನೇ, ಆ್ಯಕ್ಚುಲಿ ಕಮ್ಮಿನೇ ಕಲೆಕ್ಷನ್ಸ್ ಇದ್ದಿದ್ದು. ಇನ್ನು ಏನೋ ಕಲೆಕ್ಷನ್ಸ್ ಬರುತ್ತಂತೆ, ನೋಡಬೇಕು. ಸೊ ಸುಂಕದಕಟ್ಟೆ ಝೂಡಿಯೋದಲ್ಲಿ ನಾನು ಇದೆಲ್ಲ ಬೈ ಮಾಡಿದ್ದು. ಆ್ಯಂಡ್ ಬರ್ತ್ಡೇ ಶಾಪಿಂಗ್ ಮಾಡೋಣ. ಓಕೆ ಗೈಸ್, ಇವಾಗ ಸ್ಕಿನ್ ಕೇರ್ ಮಾಡಬೇಕು. ಇನ್ನು ಸ್ಕಿನ್ ಕೇರ್ ಮಾಡಿಲ್ಲ, ಏನಿಲ್ಲ. ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬರ್ತ್ಡೇ ಎಲ್ಲ ಯಾವ ಥರ ಆಗುತ್ತೋ ಏನೋ, ನನಗೊಂದು ಸ್ವಲ್ಪನೂ ಐಡಿಯಾನೇ ಇಲ್ಲ. ಆ್ಯಂಡ್ ಈ ಸಲ ಬರ್ತ್ಡೇ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಮೇ ಬಿ ಸಿಂಪಲ್ ಆಗುತ್ತೋ ಗ್ರ್ಯಾಂಡ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ನನಗೆ ಯಾಕೋ ಇನ್ಮೇಲೆ ಸಿಂಪಲಾಗಿ ಮಾಡ್ಕೊಳ್ಬೇಕು ಬರ್ತ್ಡೇ ಅಂತ ಅನ್ನಿಸ್ತಿದೆ. ನೋಡೋಣ ಏನೇನಾಗುತ್ತೆ ಅಂತ. ಕ್ಯೂರಿಯಾಸಿಟಿ ಇದೆ, ನೋಡಬೇಕು. ಒಂಥರ ಇರುತ್ತೆ ಅಲ್ವಾ ಬರ್ತ್ಡೇ ಅಂದರೆ ಏನು ಎತ್ತಾ ಅಂತ. ಬಟ್ ನನ್ನ ಹಸ್ಬೆಂಡ್ ಸಿಂಪಲ್ಲೇ, ಗೊತ್ತಿಲ್ಲ ಯಾವ ಥರ ಇರುತ್ತೆ ಅಂತ, ಯಾವ ಥರ ಥಿಂಕ್ ಮಾಡ್ತಾರೆ ಅಂತ. ಬಟ್ ನಾನು ಆದಷ್ಟು ಹೇಳ್ತಾ ಇದ್ದೆ, ಈ ಕೇಕ್ಸು ಅದು ಇದು ಎಲ್ಲ ಬೇಡ, ಸಿಂಪಲ್ಲಾಗಿ ಮಾಡೋಣ ಅಂತ. ಯಾಕಂದರೆ ನೆಕ್ಸ್ಟ್ ಅಂದರೆ ಲೈಕ್ ಹೋದ ಇಯರ್ ನೀವು ನೋಡಿರ್ಬೋದು 2025 ಯಾವ ಥರ ಆಯಿತು ಅಂತ. ನನಗೊಂದು ನಿಜ ಅಷ್ಟು ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದ್ರು. ಸೊ ಹಂಗಾಗ್ಬಿಟ್ಟು ಈ ಸಲ ಸಿಂಪಲಾಗಿ ಮಾಡು ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಈ ಬರ್ತ್ಡೇ ವ್ಲಾಗ್ ಆದಮೇಲೆ ಬರುತ್ತೋ ಮುಂಚೆನೇ ಬರುತ್ತೋ ಗೊತ್ತಿಲ್ಲ, ಲೈಕ್ ಮಾಡ್ತಾ ಇದ್ದೀನಿ ವ್ಲಾಗು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೊಂದು ಛೋಟಾ ವ್ಲಾಗ್ ಆಗಿತ್ತು. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ.